ಧರ್ಮಸ್ಥಳದ ಬಂಗ್ಲೆಗುಡ್ಡ ರಹಸ್ಯ ಭೇದಿಸೋದು ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಸಮಾಧಿಗಳ ಶೋಧ ನಡೆಸೋದಕ್ಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಇಂದಿನಿಂದ ಉತ್ಖನನ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಬಂಗ್ಲೆಗುಡ್ಡದ ಮರಗಳ ಸರ್ವೆ ಕೈಬಿಟ್ಟ ಎಸ್ಐಟಿ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಿದ್ದ ಎಸ್ಐಟಿ ಈಗ ಬಂಗ್ಲೆಗುಡ್ಡದ ಮೇಲೆ ಕಣ್ಣಿಟ್ಟಿದೆ. ಇನ್ನೇನು ಬಂಗ್ಲೆಗುಡ್ಡದಲ್ಲಿ ಮರಗಳ ಸರ್ವೆ ಶುರುವಾಗುತ್ತೆ ಅಂತಾನೆ ಸುದ್ದಿಯಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಬಂಗ್ಲೆಗುಡ್ಡದ ಮರಗಳ ಸರ್ವೆಯನ್ನ ಎಸ್ಐಟಿ ಕೈಬಿಟ್ಟಿದೆ. ಅರಣ್ಯ ಇಲಾಖೆಯಲ್ಲಿರೋ ದಾಖಲೆಗಳನ್ನಷ್ಟೇ ಪರಿಶೀಲನೆ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಹೀಗಾಗಿ ಬಂಗ್ಲೆಗುಡ್ಡದಲ್ಲಿ ಅಗಿಯೋ ಪ್ರಕ್ರಿಯೆ ಇನ್ನಷ್ಟು ವಿಳಂಬವಾಗಲಿದ್ದು ಯಾವುದೇ ಗೊಂದಲ ಆಗದಂತೆ ಎಚ್ಚರಿಕೆ ಹೆಜ್ಜೆ ಇಡುತ್ತದೆ. ಇನ್ನು ಅರಣ್ಯ ಇಲಾಖೆ ಮಾಡಿರೋ ಸರ್ವೆ ದಾಖಲೆಗಳನ್ನ ಯಾವ ರೀತಿ ಪರಿಶೀಲನೆ ನಡೆಸಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಬಂಗ್ಲೆಗುಡ್ಡದಲ್ಲಿ ಒಟ್ಟು ಎಷ್ಟು ಮರಗಳಿವೆ, ಆ ಮರಗಳ ಅಂದಾಜು ವಯಸ್ಸು ಎಷ್ಟು, ಮರಗಳ ಬುಡದಲ್ಲಿ ಅಗೆದಿರುವ ಕುರುಹುಗಳು ಏನಾದ್ರೂ ಇವೆಯಾ, ಮರಗಳನ್ನ ಕಡಿದಿರುವ ಸಾಧ್ಯತೆಗಳಿವೆಯಾ, ಪ್ಲಾಂಟೇಶನ್ ಹಾಗೂ ಸಹಜ ಮರಗಳ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಬಂಗ್ಲೆಗುಡ್ಡಕ್ಕೆ ಶಿಫ್ಟ್ ಆಗಿದೆ. ಬಂಗ್ಲೆಗುಡ್ಡದಲ್ಲಿ 8 ಅಸ್ಥಿಪಂಜರ ಸಿಕ್ಕಿದೆ ಅನ್ನೋ ಸುದ್ದಿ ಆಗ್ತಿದ್ದಂತೆ ಎಸ್ಐಟಿ ಕೂಡ ಎಚ್ಚರಿಕೆ ಹೆಜ್ಜೆ ಇಡ್ತಿದೆ. ಸೌಜನ್ಯ ಮಾವ ವಿಠಲ್ ಗೌಡ ನೀಡಿದ ಹೇಳಿಕೆ ಬುರುಡೆ ಕೇಸ್ಗೆ ಹೊಸ ದಿಕ್ಕು ನೀಡಿದೆ. ಹೀಗಾಗಿ ಬಂಗ್ಲೆಗುಡ್ಡದಲ್ಲಿ ಸಾಕ್ಷ್ಯ ನಾಶಕ್ಕೂ ಮುನ್ನ ಎಸ್ಐಟಿ ಆಕ್ಷನ್ಗಳಿದೆ. ಅಧಿಕಾರಿಗಳ ಸಭೆಯಲ್ಲಿ ಮೊಹಂತಿ ಖಡಕ್ ಸೂಚನೆ ಕೊಟ್ಟಿದ್ದು ಬುರುಡೆಗಳನ್ನು ಪತ್ತೆ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಲು ಚಿಂತನೆ ನಡೆಸಿದ್ದಾರೆ. ಜೊತೆಗೆ ತನಿಖೆಯ ಮುಂದಿನ ಕಾನೂನು ಸವಾಲುಗಳ ಪರಿಶೀಲನೆಗೂ ಸೂಚನೆ ಕೊಟ್ಟಿದ್ದು ಪಂಚಾಯಿತಿಯ ದಾಖಲೆಗಳು ಫೋರ್ಜರಿ ಆಗಿರುವ ಬಗ್ಗೆಯೂ ತನಿಖೆ ನಡೆಸಲಿದ್ದಾರೆ. ಸತ್ಯಾಸತ್ಯತೆ ತಿಳಿಯಲು ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ ನಡೆಯಲಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಮಟನ್ ದೂರಿನ ಬಗ್ಗೆಯೂ ತನಿಖೆಯಾಗುವ ಸಾಧ್ಯತೆ ಇದೆ. ಈ ಎಲ್ಲ ತನಿಖೆಯ ಮಾಹಿತಿಯನ್ನ ಗೌಪ್ಯವಾಗಿಡಲು ಮೊಹಂತಿ ಸೂಚನೆ ಕೊಟ್ಟಿದ್ದು ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ಆದೇಶ ನೀಡಿದ್ದಾರಂತೆ. ಹೀಗಾಗಿಯೇ ಶೋಧ ಕಾರ್ಯಕ್ಕೆ ಪಕ್ಕಾ ಬ್ಲೂ ಪ್ರಿಂಟ್ ತಯಾರಾಗ್ತಿದೆ. ಒಟ್ನಲ್ಲಿ ಎಲ್ಲರ ಕಣ್ಣು ಬಂಗ್ಲೆಗುಡ್ಡದ ಕಾಡಿನ ಮೇಲೆ ಬಿದ್ದಿದ್ದು ಯಾವಾಗ ಉತ್ಖನನ ಕಾರ್ಯ ಶುರುವಾಗುತ್ತೆ ಅನ್ನೋದೇ ಕುತೂಹಲ. ಇದು ಒಂದು ಕಡೆಯಾದ್ರೆ ಧರ್ಮಸ್ಥಳ ವಿಷಯದಲ್ಲಿ ರಾಜಕೀಯ ಸಮರಾನೂ ಮುಗಿತಿಲ್ಲ. ಧರ್ಮಸ್ಥಳ ಪ್ರಕರಣ ತನಿಖೆ ವೇಳೆ ರಾಶಿ ಮೂಳೆ ಪತ್ತೆ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಅಂತ ಅಶ್ವಥ್ ನಾರಾಯಣ್ ಆರೋಪ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡುವಂತೆ ಆಗ್ರಹಿಸಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒಬ್ಬ ಮಂತ್ರಿ, ನಮ್ಮ ಬಹಳ ಪ್ರತಿಭಾವಂತ ಮಂತ್ರಿ, ಅಲ್ಲಿ ಅಸ್ಥಿ ಪಂಜರದ ರಾಶಿ ಇವ್ರನ್ನ SIT ಮುಖ್ಯಸ್ಥನ ಮಾಡಿಬಿಡ್ಬೇಕಿತ್ತು. ಎಂತೆಂಥ ಕಾಮಿಡಿ ಪೀಸ್ಗಳಿದಾವ್ರಿ. ನಿಮ್ಗೇನಾರ ಪ್ರಜ್ಞೆ ಇದೆಯಾ? ಏನು ಸ್ಥಾನದಲ್ಲಿದ್ದೀವಿ? ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ, ಇಂಥ ಜವಾಬ್ದಾರಿ ಇಲ್ಲದಂಥ ಈ ವ್ಯಕ್ತಿಗಳನ್ನು ನಿಮ್ಗೇನಾರ ಆತ್ಮಸಾಕ್ಷಿ ಇದ್ದರೆ, ನಿಮಗೇನಾರ ಸರ್ಕಾರದ ನೈತಿಕತೆ ಇದ್ದರೆ ಈ ಕೂಡಲೇ ವಜಾ ಮಾಡಿ. ನಿಮ್ಮ ಶಕ್ತಿ ಏನು? BJP ಅವರಿಗೆ ಏನು ಬೇಕು? ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು. ಸೌಜನ್ಯ ಮನೆಯಲ್ಲಿ ಏನಾಯಿತು? ಯಾರ ಮೇಲೆ ಅಪವಾದನೆ ಬಿತ್ತು? ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಏನು ಇವ್ರ ನೀತಿ ಏನಿದೆ ಹೇಳಿ? ಮಳೆ ಬಂದಿದೆ, ಬೆಳೆ ಹಾನಿ ಆಗಿದೆ, NDRF ನಾನು ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವ್ರ ಹತ್ರ, ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇದು ಹೋಗ್ಬಿಟ್ಟು ಆ ಚಲೋ ಈ ಚಲೋ ಅಷ್ಟೇ. ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆ ಮುಗಿಸುವವರೆಗೂ ರಾಜಕೀಯ ಸಮರ ನಿಲ್ಲೋದಿಲ್ಲ. ಈಗಾಗಲೇ ಧರ್ಮಸ್ಥಳ ಪ್ರಕರಣದ ತನಿಖೆ ಶುರುವಾಗಿ 60 ದಿನಗಳೇ ಕಳೆದಿದೆ. ಎಲ್ಲ ಮುಗೀತು ಅನ್ನೋ ಹೊತ್ತಿಗೆ ಮತ್ತೆ ಧರ್ಮಸ್ಥಳ ಪ್ರಕರಣ ಬಂಗ್ಲೆಗುಡ್ಡಕ್ಕೆ ಶಿಫ್ಟ್ ಆಗಿದ್ದು ಮತ್ತೆ ನೆಲ ಅಗೆದು ಉತ್ಖನನ ನಡೆಸೋಕೆ ಎಸ್ಐಟಿ ತಯಾರಿ ಮಾಡಿಕೊಂಡಿದ್ದು ಇನ್ಯಾವ ಟ್ವಿಸ್ಟ್ ಸಿಗುತ್ತೋ ಕಾದ್ ನೋಡಬೇಕು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.